ನಮಸ್ಕಾರ ಸ್ನೇಹಿತರೆ, GCB ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುವ ಮೂರನೆಯ ಚಕ್ರವಾದ ಮಣಿಪುರ ಚಕ್ರದ ಧ್ಯಾನ ಮಾಡುತ್ತಿದ್ದೇವೆ. ಧ್ಯಾನ ಆರಂಭ ಮಾಡುವುದಕ್ಕೂ ಮೊದಲು ಈ ಚಕ್ರದ ಬಗ್ಗೆ ಕೆಲವಾರು ಮಾಹಿತಿಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಈ ಚಕ್ರವು ಹಳದಿ ಬಣ್ಣದಲ್ಲಿ ಇರುತ್ತದೆ. ಇದು ನಮ್ಮ ಬೆನ್ನು ಮೂಳೆಯಲ್ಲಿ ಹೊಕ್ಕಳಿನಿಂದ 3 ಇಂಚು ಮೇಲೆ ಇರುತ್ತದೆ. ಈ ಚಕ್ರವು ಬ್ಲಾಕ್ ಆಗಿದ್ದರೆ ಸಾಮಾನ್ಯವಾಗಿ ಅದು ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಈ ಚಕ್ರದ ಬ್ಲಾಕೇಜ್ ನಿಮಗೆ ಈ ರೀತಿಯ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಬರಲು ಕಾರಣವಾಗುತ್ತದೆ. ದೈಹಿಕ ಸಮಸ್ಯೆಗಳು: ಸೂಕ್ಷ್ಮ ವಸಡು ಮತ್ತು ವಸಡಿನ ರಕ್ತಸ್ರಾವ, ಅಜೀರ್ಣ ಸಮಸ್ಯೆಗಳು, IBS, ಅಸಿಡಿಟಿ, ಹೊಟ್ಟೆ ನೋವು, ಯಕೃತ್ನ ಸಮಸ್ಯೆ, ಲಿವರ್ ಪ್ರಾಬ್ಲಮ್, ಮಧುಮೇಹ ಸಮಸ್ಯೆ, ಡಯಾಬಿಟಿಸ್, ಹೊಟ್ಟೆಯ ಹುಣ್ಣುಗಳು, ಮೇದೋಜ್ಜೀರಕ ಗ್ರಂಥಿಯ ಸಮಸ್ಯೆಗಳು, ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಸ್, ಪಿತ್ತಕೋಶದ ಸಮಸ್ಯೆ, ಗಾಲ್ ಬ್ಲಾಡರ್ ಪ್ರಾಬ್ಲಮ್, ಕರುಳಿನ ಕಾಯಿಲೆಗಳು, ಅತಿಯಾಗಿ ತೂಕ ಹೆಚ್ಚಾಗುವುದು, ಎದೆಯುರಿ ಹಾಗೂ ಮನಸ್ಸಿನ ಸಮಸ್ಯೆಗಳಾದ ಕಡಿಮೆ ಸ್ವಾಭಿಮಾನ, ಅಭದ್ರತೆ, ನಿರ್ಧಾರ ತೆಗೆದುಕೊಳ್ಳಲು ಅಸಮರ್ಥತೆ, ವಿಳಂಬ ಪ್ರವೃತ್ತಿ, ಆತ್ಮವಿಶ್ವಾಸದ ಕೊರತೆ, ಅಸೂಯೆ, ಅಸಹನೆ, ಇತರರ ಮೇಲೆ ಅಧಿಕಾರ ಚಲಾವಣೆ ಮಾಡುವ ಮನಸ್ಥಿತಿ. ಇದನ್ನು ಆಕ್ಟಿವೇಟ್ ಮಾಡಿದರೆ ಇದು ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಬಲವನ್ನು ಕೊಡುತ್ತದೆ. ಆತ್ಮವಿಶ್ವಾಸ ವೃದ್ಧಿಗೂ ಇದು ಸಹಾಯಕ. ಅದರ ಜೊತೆಗೆ ಈ ಚಕ್ರಕ್ಕೆ ಸಂಬಂಧಿಸಿದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಇದರಿಂದ ನಿವಾರಣೆ ಮಾಡಿಕೊಳ್ಳಬಹುದು. ನೀವು ನಿಮ್ಮ ದೇಹ ಸಹಕರಿಸಿದರೆ ಧ್ಯಾನದ ಜೊತೆಗೆ ಇಲ್ಲಿ ಹೇಳುವ ಯೋಗಾಸನದ ಅಭ್ಯಾಸ ದಿನವೂ ಮಾಡಿದರೆ ಅದು ನಿಮಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಣಿಪುರ ಚಕ್ರದ ಬ್ಲಾಕೇಜ್ ನಿವಾರಣೆಗೆ ಸಹಾಯ ಮಾಡುತ್ತದೆ. ನೀವು ಯೋಗ ಮಾಡುವುದಾದರೆ ಅದಕ್ಕೆ ಇದೇ ಸಮಯ ಎಂದು ಏನೂ ಇಲ್ಲ. ಆದರೆ ಊಟವಾದ ಕೂಡಲೇ ಅಥವಾ ತುಂಬಾ ಹಸಿವಿನಲ್ಲಿ ಇರುವಾಗ, ಜ್ವರ ಬಂದಾಗ ಯೋಗ ಮಾಡಲು ಹೋಗಬೇಡಿ. ಮತ್ತು ಯೋಗ ಮಾಡುವಾಗ ನಿಮಗೆ ದೈಹಿಕವಾಗಿ ನೋವು ಅನ್ನಿಸಿದರೆ ಅತಿಯಾಗಿ ಕಷ್ಟಪಟ್ಟು ಆಸನ ಹಾಕಲು ಹೋಗದೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಯೋಗಾಸನದ ಅಭ್ಯಾಸ ಮಾಡಿ. ನೆನಪಿರಲಿ, ದಿನವೂ ಯೋಗದ ಅಭ್ಯಾಸ ಮಾಡುತ್ತಾ ನಿಮ್ಮ ದೇಹ ಯೋಗಕ್ಕೆ ಸುಲಭವಾಗಿ ಸ್ಪಂದಿಸುತ್ತದೆ. ಆದರೆ ಆರಂಭದಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯವೋ, ಯಾವ ಯೋಗಾಸನ ನಿಮಗೆ ಸಾಧ್ಯವೋ ಅದನ್ನು ಮಾತ್ರ ಅಭ್ಯಾಸ ಮಾಡಿ. ಪ್ರಾಣಾಯಾಮ ಮತ್ತು ಯೋಗಾಸನ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಅಭ್ಯಾಸ ಮಾಡುವುದು ಒಳ್ಳೆಯದು. ಅಥವಾ ಊಟವಾದ 2 ಅಥವಾ 3 ಗಂಟೆಯ ನಂತರ ಅಥವಾ ಊಟಕ್ಕೆ 2 ಗಂಟೆ ಮುಂಚೆ ಅಭ್ಯಾಸ ಮಾಡಿ. ಗರ್ಭಿಣಿಯರು ಮತ್ತು ಹೊಟ್ಟೆ ತುಂಬ ಊಟ ಮಾಡಿದಾಗ ಯೋಗ ಪ್ರಾಣಾಯಾಮ ಮಾಡುವುದು ಒಳ್ಳೆಯದಲ್ಲ. ಬೇಗ ಫಲಿತಾಂಶ ಪಡೆಯಲು ಯೋಗ ಪ್ರಾಣಾಯಾಮದ ಜೊತೆಗೆ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ 2 ಬಾರಿ 41 ದಿನಗಳ ಕಾಲ ಅಭ್ಯಾಸ ಮಾಡಿ. ನಿಮಗೆ ಯೋಗ ಮಾಡಲು ಆಗದಿದ್ದರೆ ಚಿಂತಿಸಬೇಡಿ. ಕೇವಲ ಧ್ಯಾನದ ಅಭ್ಯಾಸ ಮಾಡಿದರೂ ಅದು ನಿಮ್ಮ ಅನಾರೋಗ್ಯ ಸಮಸ್ಯೆಗಳನ್ನು ಗುಣಮಾಡಲು ಸಹಾಯ ಮಾಡುತ್ತದೆ. ಮಣಿಪುರ ಚಕ್ರದ ಬ್ಲಾಕೇಜ್ ನಿವಾರಣೆಗೆ ಈ ಯೋಗಾಸನಗಳು ನಿಮಗೆ ಸಹಾಯ ಮಾಡುತ್ತವೆ. ಕುಂಭಕಾಸನ, ವೀರಭದ್ರಾಸನ, ಪರಿವೃತ್ತ ತ್ರಿಕೋನಾಸನ, ಧನುರಾಸನ, ಪರಿಪೂರ್ಣ ನೌಕಾಸನ, ಅಧೋಮುಖ ಶ್ವಾನಾಸನ, ಭುಜಂಗಾಸನ, ಸೂರ್ಯ ನಮಸ್ಕಾರ ಹಾಗೂ ಕಪಾಲಭಾತಿ ಪ್ರಾಣಾಯಾಮ. ಈ ಮಣಿಪುರ ಚಕ್ರದ ಧ್ಯಾನದ ಮೂಲಕ ನೀವು ಮಣಿಪುರ ಚಕ್ರದ ಬ್ಲಾಕೇಜ್ ನಿವಾರಣೆ ಮಾಡಿಕೊಂಡರೆ ಇದರಿಂದ ಶಕ್ತಿ ದೇಹಕ್ಕೆ ಹರಿಯಲ್ಪಟ್ಟು ನಿಮ್ಮ ಇಂದ್ರಿಯಗಳ ಮೇಲೆ ನಿಮಗೆ ನಿಯಂತ್ರಣ ಸಿಗುತ್ತದೆ. ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಗುಣಮಾಡಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ನಿಮ್ಮಲ್ಲಿ ಶಾಂತಿ, ಪ್ರೀತಿ ಜಾಸ್ತಿ ಆಗುತ್ತದೆ. ಇತರರ ಮೇಲೆ ಪ್ರೀತಿ, ಅನುರಾಗವೂ ಸಹ ನಿಮ್ಮಲ್ಲಿ ಜಾಸ್ತಿ ಆಗುತ್ತದೆ ಹಾಗೂ ಸ್ನೇಹಪೂರ್ವಕವಾಗಿ ಜೀವಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಮಣಿಪುರ ಚಕ್ರದ ಬೀಜ ಮಂತ್ರ ರಂ. ಮಣಿಪುರ ಚಕ್ರದ ಅಂಶ ಬೆಂಕಿ ಮತ್ತು ಬಣ್ಣ ಹಳದಿ. ದಿನವೂ ಧ್ಯಾನ ಮಾಡುವವರು ಈ ವಿಡಿಯೋ ಆರಂಭದಲ್ಲಿ ಹೇಳಿದ ವಿವರಣೆ ಫಾರ್ವರ್ಡ್ ಮಾಡಿ ನೇರವಾಗಿ ಧ್ಯಾನ ಮಾಡಲು ಆರಂಭಿಸಿ. ಈ ಧ್ಯಾನವನ್ನು ನೀವು 41 ದಿನಗಳ ಕಾಲ ಕನಿಷ್ಠ 1 ಬಾರಿ ಅಭ್ಯಾಸ ಮಾಡಿ. ಒಂದು ವೇಳೆ ಈ ಧ್ಯಾನವು ನಿಮಗೆ ಇಷ್ಟವಾದರೆ 41 ದಿನಗಳ ನಂತರವೂ ಅಭ್ಯಾಸ ಮಾಡಿ. ದಿನವೂ ನೀವು ಆರಂಭದಲ್ಲಿ ಇರುವ ವಿವರಣೆಯನ್ನು ಕೇಳುವುದು ಬೇಡ ಎಂದರೆ ವಿಡಿಯೋ ಫಾರ್ವರ್ಡ್ ಮಾಡಿ ನೇರವಾಗಿ ಧ್ಯಾನವನ್ನು ಆರಂಭಿಸಿ.
ಈ ಧ್ಯಾನ ಮಾಡಲು ಇಚ್ಛಿಸುವವರು ಈ ಧ್ಯಾನದ ಅಭ್ಯಾಸವನ್ನು ಮಾಡಿ. ಸರಿ, ಈಗ ನಾವು ಧ್ಯಾನವನ್ನು ಆರಂಭ ಮಾಡೋಣ. ನೀವು ಒಂದು ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ. ಈ 10 ನಿಮಿಷ ಧ್ಯಾನ ಮಾಡುವ ಸಮಯದಲ್ಲಿ ಈ ಧ್ಯಾನಕ್ಕೆ ಯಾವುದೇ ತೊಂದರೆ ಬಾರದ ರೀತಿ ನೋಡಿಕೊಳ್ಳಿ. ಒಂದು ವೇಳೆ ಹೊರಗಿನ ಶಬ್ದ ಗಲಾಟೆ ಇದ್ದರೂ ಅದರ ಕಡೆ ನಿಮ್ಮ ಗಮನ ಹರಿಸದೆ ನಿಮ್ಮ ಗಮನವನ್ನು ಧ್ಯಾನದ ಮೇಲೆ ತನ್ನಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ದೇಹದ ಮೇಲೆ ಮತ್ತು ಧ್ಯಾನದ ಮೇಲೆ ತಂದು ಕದಲದೆ ನಿಶ್ಚಲವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ. ನಿಮ್ಮ ಕಾಲುಗಳನ್ನು ಮಡಚಿಕೊಂಡು ಕುಳಿತುಕೊಳ್ಳಿ. ಕಾಲು ಮಡಚಿ ಕುಳಿತುಕೊಳ್ಳಲು ಆಗದೇ ಇದ್ದರೆ ನಿಮಗೆ ಅನುಕೂಲವಾಗುವ ರೀತಿ ಅನುಕೂಲವಾದ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮಗೆ ಇಷ್ಟವಾದ ಮುದ್ರೆಯನ್ನು ಅಥವಾ ಅಗ್ನಿ ಮುದ್ರೆ ಅಥವಾ ಸೂರ್ಯ ಮುದ್ರೆ, ಉಷಾಸ್ ಮುದ್ರೆ, ಮಣಿಪುರ ಮುದ್ರೆ, ಚಿನ್ ಮುದ್ರೆಯಲ್ಲಿ ನಿಮಗೆ ಇಷ್ಟವಾದ ಅಥವಾ ಅನುಕೂಲವಾದ ಮುದ್ರೆ ಹಾಕಿಕೊಳ್ಳಿ. ಧ್ಯಾನವನ್ನು ನಾವು ಆರಂಭ ಮಾಡೋಣ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ನೀವು ದೀರ್ಘವಾದ ಉಸಿರಾಟ ಮಾಡುತ್ತಾ ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ತನ್ನಿ. ನಿಮ್ಮ ಶರೀರದಲ್ಲಿ ಮಣಿಪುರ ಚಕ್ರ ಇರುವ ಸ್ಥಳ ನಿಮ್ಮ ಬೆನ್ನು ಮೂಳೆಯಲ್ಲಿ ನಿಮ್ಮ ಹೊಕ್ಕಳಿನಿಂದ 3 ಇಂಚು ಮೇಲೆ, ಎಂದರೆ ನಿಮ್ಮ ಪಕ್ಕೆಲುಬು ಮತ್ತು ನಿಮ್ಮ ಹೊಕ್ಕಳಿನ ಮಧ್ಯಭಾಗದಲ್ಲಿ ಮಣಿಪುರ ಚಕ್ರ ಇರುತ್ತದೆ. ಅಲ್ಲಿಗೆ ನಿಮ್ಮ ಗಮನವನ್ನು ಹರಿಸಿ ನಿಮ್ಮ ಫೋಕಸ್ ಎಲ್ಲ ಮಣಿಪುರ ಚಕ್ರದ ಮೇಲೆ ತಂದು ನಿಮ್ಮನ್ನು ನೀವು ಅಗ್ನಿಯಂತೆ ಮನದಲ್ಲಿ ಭಾವಿಸಿ. ಅಗ್ನಿ ಎಂದರೆ ಬೆಳಗಿನ ಉದಯಿಸುವ ಸೂರ್ಯನ ಕಿರಣದ ಅಗ್ನಿಯಂತೆ ನೀವು ಇದ್ದ ಹಾಗೆ ಭಾವಿಸಿ. ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ತನ್ನಿ. ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ದೇಹದಲ್ಲಿ ಪ್ರತಿ ಕಣಗಳು ಆ ಸೂರ್ಯನ ಅಗ್ನಿಯ ಶಕ್ತಿಯನ್ನು ಪಡೆಯುತ್ತಿವೆ ಎಂದು ನಿಮ್ಮ ಮನದಲ್ಲಿ ಭಾವಿಸಿ. ನಿಮ್ಮ ದೇಹದ ಪ್ರತಿ ಕಣಕ್ಕೂ ಸಹ ಆ ಸೂರ್ಯನ ಪ್ರಕಾಶವಂತವಾದ ಶಕ್ತಿಯು ಹೋಗುತ್ತಾ ಇದೆ ಎಂದು ಭಾವಿಸಿ. ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮಲ್ಲಿ ಇರುವ ನೆಗೆಟಿವ್ ಎನರ್ಜಿ, ಸ್ಟ್ರೆಸ್, ಅಭದ್ರತೆ ಮತ್ತು ಭಯ ನಿಮ್ಮ ಉಸಿರಿನ ಮೂಲಕ ಹೊರಹಾಕಿ. ಹೀಗೆ ಮನದಲ್ಲಿ ಭಾವಿಸುತ್ತಾ 5 ಬಾರಿ ನೀವು ಉಸಿರಾಟವನ್ನು ಮಾಡಿ. ಉಸಿರನ್ನು ತೆಗೆದುಕೊಳ್ಳುವಾಗ ಸೂರ್ಯನ ಶಕ್ತಿ ನಿಮ್ಮ ದೇಹದ ಪ್ರತಿ ಕಣಗಳಿಗೆ ಸ್ವೀಕರಿಸಿದ ರೀತಿ, ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಬಿಟ್ಟ ರೀತಿ ಭಾವಿಸುತ್ತಾ 5 ಬಾರಿ ಈಗ ನಾವು ಉಸಿರಾಟವನ್ನು ಮಾಡೋಣ. ಸ್ನೇಹಿತರೆ, ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ತೆಗೆದುಕೊಳ್ಳುವಾಗ ಸೂರ್ಯನ ಶಕ್ತಿ ನಿಮ್ಮ ದೇಹದ ಪ್ರತಿ ಕಣಕ್ಕೆ ಸ್ವೀಕರಿಸಿದ ರೀತಿ ಭಾವಿಸಿ. ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜಿ, ಅಭದ್ರತೆ, ಆತಂಕವನ್ನು ಹೊರಗೆ ಬಿಟ್ಟ ರೀತಿ ಭಾವಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ನೀವು ಅಗ್ನಿ ಅಥವಾ ಸೂರ್ಯನ ಪ್ರಕಾಶದಲ್ಲಿ ಇದ್ದ ಹಾಗೆ ಭಾವಿಸಿ. ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ತನ್ನಿ. ಅಲ್ಲಿ ಹಳದಿ ಬಣ್ಣದ ಒಂದು ಚೆಂಡು
ಅಥವಾ ಬಾಲ್ ಆಕೃತಿ ತಿರುಗುತ್ತಾ ಇರುವಂತೆ ಮತ್ತು ಆ ಹಳದಿ ಬಣ್ಣದ ಬಾಲ್ನಿಂದ ವಿಶೇಷವಾದ ಒಂದು ಅಗ್ನಿಯ ಕಾಂತಿಯು ನಿಮ್ಮ ದೇಹದಲ್ಲಿ ಹರಿಯುತ್ತಾ ಇರುವಂತೆ ಮನದಲ್ಲಿ ಭಾವಿಸಿ. ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ಇರಿಸಿ ನಾನು ಇಲ್ಲಿ ಹೇಳುವ ದೃಢೀಕರಣಗಳನ್ನು ಮನದಲ್ಲಿ ಹೇಳಿಕೊಳ್ಳುತ್ತಾ ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ಇರಿಸಿ. ದೃಢೀಕರಣಗಳು: ನಾನು ಶಾಂತವಾದ ವ್ಯಕ್ತಿ, ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸ ಇದೆ, ನನ್ನಲ್ಲಿ ಎಲ್ಲ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ, ನಾನು ಮಹತ್ವಾಕಾಂಕ್ಷಿ ವ್ಯಕ್ತಿ ಮತ್ತು ಸಮರ್ಥ ವ್ಯಕ್ತಿ, ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ ಮತ್ತು ಹಿಂದಿನ ತಪ್ಪುಗಳಿಗಾಗಿ ನನ್ನನ್ನು ನಾನು ಕ್ಷಮಿಸಿದ್ದೇನೆ ಹಾಗೂ ನನ್ನ ತಪ್ಪುಗಳಿಂದ ನಾನು ಕಲಿಯುತ್ತೇನೆ, ನಾನು ಪರಿಸ್ಥಿತಿಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸುತ್ತೇನೆ, ನನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ, ನಾನು ನನ್ನ ವೈಯಕ್ತಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ನನ್ನೊಳಗೆ ಇರುವ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ, ನಾನು ಹೊಸ ಆಲೋಚನೆಗಳಿಗೆ ಮತ್ತು ಹೊಸತನಕ್ಕೆ ಹೊಂದಿಕೊಳ್ಳುತ್ತೇನೆ, ನಾನು ಸ್ವತಂತ್ರ, ಧೈರ್ಯಶಾಲಿ, ಆನಂದಮಯವಾದ ವ್ಯಕ್ತಿ. ಈಗ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ತನ್ನಿ. ಅದರ ಜೊತೆಗೆ ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ಇರಿಸಿ ಈಗ ನಾವು ಸಹಜವಾದ ಉಸಿರಾಟ ಮಾಡೋಣ. ಈಗ ನೀವು ಸಹಜವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ಮನದಲ್ಲಿ ಮಣಿಪುರ ಚಕ್ರದಿಂದ ಹಳದಿ ಬಣ್ಣದ ಎನರ್ಜಿ ಹೊರಬಂದು ನಿಮ್ಮ ದೇಹದಲ್ಲಿ ಇರುವ ಪ್ರತಿ ಕಣದಲ್ಲಿ ಅದು ತುಂಬಲ್ಪಡುತ್ತಿದೆ. ಆ ಮಣಿಪುರ ಚಕ್ರದಿಂದ ಬಂದ ಅಗ್ನಿಯ ಆ ಕಾಂತಿಯು ನಿಮ್ಮ ದೇಹದ ಕಣ ಕಣವನ್ನು ಶುದ್ಧಿ ಮಾಡುತ್ತಿದೆ ಮತ್ತು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ. ನಿಮ್ಮ ದೇಹದ ತುಂಬಾ ಹಳದಿ ಬಣ್ಣದ ಬಾಲ್ನಿಂದ ಬಂದ ಶಕ್ತಿಯು ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸಿ. ನಿಮ್ಮ ಹೊಕ್ಕಳಿನ ಮೇಲ್ಭಾಗದಲ್ಲಿ ಇರುವ ಆ ಮಣಿಪುರ ಚಕ್ರದ ಜಾಗದಲ್ಲಿ ಇರುವ ಹಳದಿ ಬಣ್ಣದ ಆ ಬಾಲ್ ಅತ್ಯಂತ ಶಕ್ತಿವಂತ, ಅತ್ಯಂತ ಪ್ರಕಾಶವಂತ ಎನರ್ಜಿಯಿಂದ ತುಂಬಿದೆ. ಶಕ್ತಿಶಾಲಿಯಾದ ಅಗ್ನಿಯ ಕಿರಣಗಳನ್ನು ನಿಮ್ಮ ದೇಹದ ಇತರ ಎಲ್ಲಾ ಭಾಗಕ್ಕೂ ಕಳುಹಿಸಿ ನಿಮ್ಮ ದೇಹದಲ್ಲಿ ಆ ಸೂರ್ಯನ ಚೈತನ್ಯವನ್ನು ತುಂಬುತ್ತಿದೆ ಎಂದು ಭಾವಿಸಿ. ಮಣಿಪುರ ಚಕ್ರದಲ್ಲಿ ತಿರುಗುತ್ತಾ ಇರುವ ಹಳದಿ ಬಣ್ಣದ ಚಕ್ರದ ಕಾಂತಿಯ ಪ್ರಭಾವಕ್ಕೆ ನಿಮಗೆ ಹೊಕ್ಕಳಿನ ಮೇಲ್ಭಾಗದಲ್ಲಿ ಬಿಸಿಯ ಅನುಭವವೂ ಆಗುತ್ತದೆ. ಉಸಿರನ್ನು ಹೊರಗೆ ಬಿಡುವಾಗ ಆ ಬಿಸಿಯಾದ ಗಾಳಿಯನ್ನು ಹೊರಗೆ ಬಿಟ್ಟು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಪ್ರಕೃತಿಯ ಆ ಶಕ್ತಿ ನಿಮ್ಮ ದೇಹದ ಒಳಗೆ ಹರಿದಂತೆ ಆ ವಿಶ್ವಶಕ್ತಿ ನಿಮ್ಮ ಮಣಿಪುರ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡಿದಂತೆ ಮನದಲ್ಲಿ ಭಾವಿಸಿ. ಆ ಮಣಿಪುರ ಚಕ್ರದಿಂದ ಬಂದ ಆ ಎನರ್ಜಿ ನಿಮ್ಮ ದೇಹದಲ್ಲಿ ಎಲ್ಲಾ ಕಡೆ ಹರಿಯುತ್ತಾ ಇದೆ. ನಿಮ್ಮ ತಲೆಯಿಂದ ಪಾದದವರೆಗೂ ಆ ಮಣಿಪುರ ಚಕ್ರದ ಎನರ್ಜಿ ಹರಿಯುತ್ತಾ ಇದೆ.
ಉಸಿರು ಹೊರಗೆ ಬಿಡುವಾಗ ನಿಮ್ಮ ಒಳಗೆ ಇರುವ ಬಿಸಿ ಗಾಳಿಯನ್ನು ಹೊರಹಾಕಿ, ಉಸಿರು ಒಳಗೆ ತೆಗೆದುಕೊಳ್ಳುವಾಗ ಪ್ರಕೃತಿಯಲ್ಲಿ ಇರುವ ಆ ಫ್ರೆಶ್ ಎನರ್ಜಿಯನ್ನು ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ. ಈಗ ನಿಮ್ಮ ದೇಹವೆಲ್ಲ ಆ ಮಣಿಪುರ ಚಕ್ರದ ಹಳದಿ ಕಲರ್ ಎನರ್ಜಿಯಿಂದ ತುಂಬಿರುವಂತೆ ಭಾವಿಸಿ. ಈಗ ನಿಮ್ಮ ದೇಹದ ಪ್ರತಿ ಕಣವು ಹಳದಿ ಕಲರ್ನಿಂದ ತುಂಬಿದೆ ಎಂದು ಭಾವಿಸಿ. ಮಣಿಪುರ ಚಕ್ರದ ಸ್ಥಳದಲ್ಲಿ ಒಂದು ಹಳದಿ ಕಲರ್ ಬಾಲ್ ತುಂಬಾ ಶಕ್ತಿವಂತವಾಗಿ ಪ್ರಕಾಶವಂತವಾಗಿ ತಿರುಗುತ್ತಾ ಇದೆ. ಆ ತಿರುಗುತ್ತಿರುವ ಬಾಲ್ನಿಂದ ಎನರ್ಜಿ ನಿಮ್ಮ ದೇಹದ ತುಂಬಾ ಅರಿಯಲ್ಪಡುತ್ತಿದೆ. ಆ ಹಳದಿ ಬಣ್ಣದ ಚೆಂಡಿನಿಂದ ಬಂದ ಕಾಂತಿಯಿಂದ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಗುಣ ಆಗುತ್ತಿವೆ ಎಂದು ಮನದಲ್ಲಿ ಭಾವಿಸಿ. ನಿಮ್ಮ ಸಂಪೂರ್ಣ ಗಮನವನ್ನು ಮಣಿಪುರ ಚಕ್ರದ ಆ ಹಳದಿ ಕಲರ್ ಬಾಲ್ ಮೇಲೆ ಇರಿಸಿ ಈ ಮಣಿಪುರ ಚಕ್ರದ ಬೀಜ ಮಂತ್ರವನ್ನು ಈಗ ನಾವು ಹೇಳೋಣ. ಈ ಮಂತ್ರವನ್ನು ನೀವು ಹೇಳುವಾಗ ನಿಮ್ಮ ದೇಹದಲ್ಲಿ ಆ ಮಂತ್ರ ಸೃಷ್ಟಿ ಮಾಡುವ ವೈಬ್ರೇಷನ್ ಅನ್ನು, ಆ ವೈಬ್ರೇಷನ್ ಇಂದ ಬರುವ ಆ ಶಕ್ತಿಯ ತರಂಗವನ್ನು ಗಮನಿಸಿ. ಈಗ ಮಂತ್ರವನ್ನು ನನ್ನ ಜೊತೆ ನೀವು ಹೇಳುತ್ತಾ ಆ ಮಣಿಪುರ ಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನು ಫೀಲ್ ಆಗಿ ಸ್ನೇಹಿತರೆ. ಈ ಮಣಿಪುರ ಚಕ್ರದ ಬೀಜ ಮಂತ್ರ ರಂ. ನಿಮ್ಮ ಗಮನವನ್ನು ಮಣಿಪುರ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು 5 ಬಾರಿ ಹೇಳೋಣ. ನೀವು ನನ್ನ ಜೊತೆ ಜೋರಾಗಿ ಹೇಳಿ. ರಂ 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 ಈಗ ನಿಮ್ಮ ಗಮನವನ್ನು ಮಣಿಪುರ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಇನ್ನೂ ಸ್ವಲ್ಪ ಜೋರಾಗಿ ಮತ್ತು ದೀರ್ಘವಾಗಿ ಮತ್ತೆ 5 ಬಾರಿ ಹೇಳೋಣ. ನೀವು ನನ್ನ ಜೊತೆ ಈ ಬೀಜ ಮಂತ್ರವನ್ನು ಹೇಳಿ ಮತ್ತು ಆ ಬೀಜ ಮಂತ್ರವನ್ನು ಹೇಳುವಾಗ ಆ ಮಣಿಪುರ ಚಕ್ರದಿಂದ ಬರುವ ವೈಬ್ರೇಷನ್ ಅನ್ನು ಗಮನಿಸುತ್ತಾ ಆ ಬೀಜ ಮಂತ್ರವನ್ನು ಮತ್ತೊಮ್ಮೆ 5 ಬಾರಿ ಹೇಳೋಣ. ರಂ 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 ಈಗ ನಾವು ಅದೇ ಮಂತ್ರವನ್ನು
ಮೃದುವಾಗಿ ಹೇಳೋಣ. ಮಂತ್ರ ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ. ಈಗ ಆ ಮಂತ್ರವನ್ನು ಮೃದುವಾಗಿ ಮತ್ತೆ 3 ಬಾರಿ ಹೇಳೋಣ. ರಂ 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 ಈಗ ನೀವು ಮಣಿಪುರ ಚಕ್ರದಲ್ಲಿ ಇರುವ ಆ ಎನರ್ಜಿ ನಿಮ್ಮ ದೇಹದ ತುಂಬಾ ಹರಿದಂತೆ ಭಾವಿಸಿ. ಆ ಮಣಿಪುರ ಚಕ್ರದಿಂದ ಬಂದ ಎನರ್ಜಿ ನಿಮ್ಮ ದೇಹದ ತುಂಬಾ ಹರಿದಂತೆ ಭಾವಿಸುತ್ತಾ ಈಗ 2 ಬಾರಿ ಆ ಮಂತ್ರವನ್ನು ಹೇಳೋಣ. ರಂ ರಂ ಈಗ ನಿಮ್ಮ ದೇಹ ಮಣಿಪುರ ಚಕ್ರದ ಶಕ್ತಿಯಿಂದ ತುಂಬಿದೆ. ಆ ಶಕ್ತಿಯು ನಿಮ್ಮ ದೇಹವನ್ನು ಸೇರಿ ನಿಮ್ಮ ದೇಹದ ಕಣ ಕಣವನ್ನು ಚೈತನ್ಯವಂತವಾಗಿ ಮಾಡಿದೆ. ಆ ಶಕ್ತಿಯನ್ನು ನೀವು ಈಗ ನಿಮ್ಮ ದೇಹದಲ್ಲಿ ಹರಿಯುತ್ತಿದೆ ಎಂದು ಫೀಲ್ ಮಾಡಿಕೊಳ್ಳಿ. ಈಗ ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ಇರಿಸಿ ಮತ್ತೊಮ್ಮೆ ಮಣಿಪುರ ಚಕ್ರದ ದೃಢೀಕರಣವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ದೃಢೀಕರಣಗಳು: ನಾನು ಶಾಂತವಾದ ವ್ಯಕ್ತಿ, ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸ ಇದೆ, ನನ್ನಲ್ಲಿ ಎಲ್ಲ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ, ನಾನು ಮಹತ್ವಾಕಾಂಕ್ಷಿ ವ್ಯಕ್ತಿ ಮತ್ತು ಸಮರ್ಥ ವ್ಯಕ್ತಿ, ನಾನು ಎಲ್ಲರನ್ನು ಕ್ಷಮಿಸಿದ್ದೇನೆ ಮತ್ತು ಹಿಂದಿನ ತಪ್ಪುಗಳಿಗಾಗಿ ನನ್ನನ್ನು ನಾನು ಕ್ಷಮಿಸಿದ್ದೇನೆ ಹಾಗೂ ನನ್ನ ತಪ್ಪುಗಳಿಂದ ನಾನು ಕಲಿಯುತ್ತೇನೆ. ನಾನು ಪರಿಸ್ಥಿತಿಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸುತ್ತೇನೆ. ನನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ. ನಾನು ನನ್ನ ವೈಯಕ್ತಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನೊಳಗೆ ಇರುವ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ. ನಾನು ಹೊಸ ಆಲೋಚನೆಗಳಿಗೆ ಮತ್ತು ಹೊಸತನಕ್ಕೆ ಹೊಂದಿಕೊಳ್ಳುತ್ತೇನೆ. ನಾನು ಸ್ವತಂತ್ರ, ಧೈರ್ಯಶಾಲಿ, ಆನಂದಮಯವಾದ ವ್ಯಕ್ತಿ. ಈಗ ನನ್ನ ದೇಹ ಪೂರ್ತಿ ಎನರ್ಜಿಯಿಂದ ತುಂಬಿದೆ. ನಿಮ್ಮ ದೇಹದಲ್ಲಿ ತುಂಬಿದ ಆ ಮಣಿಪುರ ಚಕ್ರದ ಎನರ್ಜಿ ನಿಮ್ಮ ದೇಹವೆಲ್ಲ ತುಂಬಿ ಅದು ಆ ಯೂನಿವರ್ಸ್ ನಲ್ಲಿಯೂ ಹರಿಯಲ್ಪಡುತ್ತಿದೆ ಎಂದು ಮನದಲ್ಲಿ ಭಾವಿಸಿ. ಈಗ ನೀವು ನಿಮ್ಮ ಮುಖದಲ್ಲಿ ಆ ಆನಂದದ ನಗುವಿನ ಜೊತೆ ನಿಮ್ಮ 2 ಕೈಗಳನ್ನು ಉಜ್ಜಿಕೊಳ್ಳಿ. ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ. ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ. ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ. ಈಗ ಇನ್ನೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ. ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ. ನೀವು ತುಂಬಾ ಶಕ್ತಿವಂತವಾದ
ಆರೋಗ್ಯವಂತವಾದ ವ್ಯಕ್ತಿ. ನೀವು ತುಂಬಾ ಆರೋಗ್ಯವಾಗಿ ಇದ್ದೀರಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲೆ ಇರುವ ಕೈಗಳನ್ನು ತೆಗೆದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈಗ ನೀವು ಧ್ಯಾನದಿಂದ ವಿರಮಿಸಿ ಸ್ನೇಹಿತರೆ. ಫ್ರೆಂಡ್ಸ್, ಇದು ಮಣಿಪುರ ಚಕ್ರದ ಧ್ಯಾನ. ಈ ಮಣಿಪುರ ಚಕ್ರ ಅನ್ಬ್ಲಾಕ್ ಮಾಡಿದರೆ ನಿಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯದಲ್ಲಿ ಬಹಳ ಉತ್ತಮ ಬದಲಾವಣೆಗಳು ಆಗುತ್ತವೆ. ಈ ಮಣಿಪುರ ಚಕ್ರದ ಧ್ಯಾನದ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಆಪ್ತರಿಗೂ ಶೇರ್ ಮಾಡಿ. ಅವರಿಗೂ ನೀವು ಈ ಮಣಿಪುರ ಚಕ್ರದ ಧ್ಯಾನ ಮಾಡಲು ಸಹಾಯ ಮಾಡಿ ಎಂದು ಹೇಳುತ್ತಾ ಈ ಧ್ಯಾನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCB.